ನೆಕ್ಸ್ಟ್ ಇಸ್ ಎ ಆನ್ ಮತ್ತು ದ ಪದಗಳ ಬಳಕೆ. ಸೊ ಯೂಸೇಜ್ ಆಫ್ ಎ ಆನ್ ಅಂಡ್ th ದ. ಓಕೆ, ಸೊ ಮೊದಲನೇದಾಗಿ ನಾನು ಎ ಮತ್ತು ಆನ್ ಬಗ್ಗೆ ಹೇಳ್ತೇನೆ. ಓಕೆ, ಸೊ ವ್ಯಂಜನ ಅಂದ್ರೆ ಕಾನ್ಸನೆಂಟ್ ಶಬ್ದದಿಂದ ಪ್ರಾರಂಭವಾಗುವ ಪದಗಳ ಮೊದಲು ನಾವು ಎ ಎಂಬ ಲೆಟರ್ ಅನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಕಾನ್ಸನೆಂಟ್ ಶಬ್ದದಿಂದ ಪ್ರಾರಂಭವಾಗುವ ಪದಗಳು, ವ್ಯಂಜನ ಶಬ್ದದಿಂದ ಪ್ರಾರಂಭವಾಗುವ ಪದಗಳು. ಸೊ ಆ ಪದಗಳಿಗೆ ಮಾತ್ರ ನಾವು ಎ ಲೆಟರ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಎ ಪದವನ್ನು, ಎ ಲೆಟರ್ ನಾವು ಬಳಸ್ತೀವಿ. ಈಗ ಉದಾಹರಣೆಗೆ ಅ ಕ್ಯಾಟ್, ಅ ಡಾಗ್, ಅ ಬುಕ್, ಅ ಹ್ಯಾಟ್, ಅ ರ್ಯಾಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ಅ ಕ್ಯಾಟ್, ಕ್ಯಾಟ್ ನೋಡಿ ಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸಿ ಅಂತ ಹೇಳೋದು ಏನು? ಅದು ಕಾನ್ಸನೆಂಟ್, ವ್ಯಂಜನ ಶಬ್ದ, ವ್ಯಂಜನ ಲೆಟರ್ ಅದು. ಅದಕ್ಕೆ ಅ ಕ್ಯಾಟ್ ಅಂತ ಬರಿಬೇಕು. ಡಿ, ಡಿನು ಕೂಡ ಅದು ಕಾನ್ಸನೆಂಟ್ ಲೆಟರ್, ಅದಕ್ಕೆ ಅ ಡಾಗ್. ಬುಕ್, ಡಿ ಅಂತ ಹೇಳೋದು ಕೂಡ ಅದು ಕಾನ್ಸನೆಂಟ್, ಅದಕ್ಕೆ ಅ ಬುಕ್. ರ್ಯಾಟ್, ಆರ್ ಎ ಟಿ ರ್ಯಾಟ್ ಅಂತ ಅ ರ್ಯಾಟ್ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಆರ್ ಒಂದು ಕಾನ್ಸನೆಂಟ್, ವ್ಯಂಜನ ಲೆಟರ್ ಅದು. ಹಾಗೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದು ಎ ಬಗ್ಗೆ ಆಯ್ತು. ಈಗ ಆನ್ ಬಗ್ಗೆ ಹೇಳ್ತೇನೆ. ವಾವಲ್, ಸ್ವರ ಶಬ್ದದಿಂದ ಪ್ರಾರಂಭವಾಗುವ ಪದಗಳ ಮೊದಲು ನಾವು ಎನ್ ಆನ್ ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಸೊ ವ್ಯಂಜನ ಕಾನ್ಸನೆಂಟ್ ಗೆ ಎ, ಸ್ವರ ವಾವಲ್ಗೆ ಆನ್. ಅರ್ಥ ಆಯ್ತಾ? ಸ್ವರ ಶಬ್ದದಿಂದ, ವಾವಲ್ ಶಬ್ದದಿಂದ, ವಾವಲ್ ಸೌಂಡ್ ಇಂದ ಪ್ರಾರಂಭವಾಗುವ ಪದಗಳ ಮೊದಲು ನಾವು ಎನ್ ಆನ್ ಎಂಬ ಪದವನ್ನು ಬಳಸಬೇಕು. ಉದಾಹರಣೆಗೆ ನೋಡಿ, ನಾವು ಆನ್ ಆಪಲ್ ಅಂತ ಹೇಳ್ತೀವಿ. ಈಗ ನೋಡಿ APP ಯಲ್ಲಿ ಆಪಲ್, ಎ ಅಂತ ಹೇಳೋದು ಏನು? ಅದು ವಾವಲ್ ಅಲ್ವಾ? ಅದಕ್ಕೆ ಆನ್ ಆಪಲ್ ಅಂತ ಬರಿಬೇಕು. ಅ ಆಪಲ್ ಅಂತ ಬರೆದ್ರೆ ಅದು ತಪ್ಪು, ಇಟ್ಸ್ ರಾಂಗ್, ಬಿಕಾಸ್ ಎ ಇಸ್ ಅ ವಾವಲ್. ಆನ್ ಆಪಲ್ ಅಂತ ಬರಿಬೇಕು. ಈಗ ಅಂಬ್ರೆಲ್ಲಾ ಅಂದ್ರೆ ಆನ್ ಅಂಬ್ರೆಲ್ಲಾ ಅಂತ ಬರಿಬೇಕು. ಯಾಕೆ ಅಂದ್ರೆ ಅಂಬ್ರೆಲ್ಲಾ ಯು ಇಂದ ಸ್ಟಾರ್ಟ್ ಆಗ್ತಾ ಇರೋದು. ಸೊ AEIOU ಅಂತ ಹೇಳೋದು ಯು ಒಂದು ವಾವಲ್, ಅದಕ್ಕೆ ಆನ್ ಅಂಬ್ರೆಲ್ಲಾ. ಆನ್ ಆರ್, ಇಲ್ಲಿ ನೋಡಿ ಈಗ ಒಂದು ವ್ಯತ್ಯಾಸ ಇದೆ. HOUR, ಅವರ್ ಅಂತ ಹೇಳ್ತೀವಿ. ಓಕೆ, ಸೊ ಹೆಚ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಆದ್ರೆ ನಾವು ಹವರ್ ಅಂತ ಹೇಳಲ್ಲ. ಓಕೆ, ಆನ್ ಆರ್ ಅಥವಾ ಆನ್ ಅವರ್ ಅಂತ ಹೇಳ್ತೀವಿ. ಇಲ್ಲಿ ಓ ಶಬ್ದ ಬರ್ತಾ ಇದೆ, ನೀವು ಹೆಚ್ಚಿದೆ ಅದಕ್ಕೆ ಕಾನ್ಸನೆಂಟ್ ಅದು ಅಂತ ತಿಳ್ಕೊಂಡು ಎ ಅವರ್ ಅಂತ ಬರೆಯೋದು ತಪ್ಪು. ಕೆಲವು ಪದಗಳಿದೆ. ಆನೆಸ್ಟ್, HONEST, ಆನೆಸ್ಟ್ ಅಂತ ಹೇಳ್ತೀವಿ. ಹಾನೆಸ್ಟ್ ಅಂತ ಹೇಳೋದು ತಪ್ಪು. ಆವಾಗ AN ಪದವನ್ನು ಬಳಸಬೇಕು. ಅರ್ಥ ಆಯ್ತಾ? ಆ ಶಬ್ದವನ್ನು ನಾವು ನೋಟಿಸ್ ಮಾಡಬೇಕು. ಈಗ ಅವರ್, ಆನೆಸ್ಟ್, ಆ ಪದಗಳಿಗೆ ಎಲ್ಲ ನಾವು ಆನ್ ಎಂಬ ಪದವನ್ನು ಬಳಸಬೇಕು. ಅರ್ಥ ಆಯ್ತಾ? ಸೊ ಒಂದು ಮಾತು ನೀವು ನೆನಪಿನಲ್ಲಿ ಇಟ್ಕೋಬೇಕು, ಇದು ಕೇವಲ ಅಕ್ಷರದ ಬಗ್ಗೆ ಅಲ್ಲ, ಶಬ್ದದ ಬಗ್ಗೆನೂ ಕೂಡ. ಓಕೆ, ಸೊ ಈ ಕೆಳಗಿನ ಪದವು ಸ್ವರ ಅಂದ್ರೆ ವಾವಲ್ ಶಬ್ದದಿಂದ ಪ್ರಾರಂಭವಾದಾಗ AN ಅನ್ನು ಬಳಸಬೇಕು. ಓಕೆ, ಸೊ ಅದೇ ಕಾನ್ಸನೆಂಟ್ ಪದದಿಂದ ಅಥವಾ ಕಾನ್ಸನೆಂಟ್ ಶಬ್ದದಿಂದ ಪ್ರಾರಂಭವಾಗುವ ಪದಗಳಿಗೆ ಎ ಪದವನ್ನು ಬಳಸಬೇಕು.